ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಮ್ಮ ಬೆಂಗಳೂರು ಕಸ್ಟಮರ್ ಒಬ್ಬರು ನಮಗೆ ಪಾರ್ಸಲ್ನ ಕಳಿಸ್ಕೊಟ್ಟಿದ್ದಾರೆ. ಅದರದ್ದೇ ವ್ಲಾಗ್ ಮಾಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬೆಂಗಳೂರಿಂದ ನಮ್ಮ ಕಸ್ಟಮರ್ ಒಬ್ಬರು ಪಾರ್ಸಲ್ ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಬ್ಯಾಂಗ್ಳೂರ್ ಅಂತ ಇದೆ ನೋಡಿ, ಫ್ರಮ್. ನಮ್ಮದು ಟು ಅಡ್ರೆಸ್ ಬಂದು ವೀರಭದ್ರೇಶ್ವರ ಟೈಲರು, ನಿಯರ್ ಗೌರ್ಮೆಂಟ್ ಹಾಸ್ಪಿಟ್ಲು, ತಲಕಾಡು. ಸೊ ಏನು ಕಳಿಸ್ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಪಾರ್ಸಲ್ ಓಪನ್ ಮಾಡಿದ್ದೀನಿ. ಅಂದರೆ ಅವರು ಬ್ಲೌಸ್ಗಳನ್ನ ಪಾರ್ಸಲ್ ಮಾಡಿದ್ದಾರೆ ಸ್ಟಿಚಿಂಗ್ ಮಾಡಲಿಕ್ಕಂತ ಹೇಳಿಬಿಟ್ಟು. ಸೊ ಮೆಜರ್ಮೆಂಟ್ ಬ್ಲೌಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ಇದು ಮೆಜರ್ಮೆಂಟ್ ಬ್ಲೌಸ್ ಆ್ಯಂಡ್ ಇದೆಲ್ಲ ಸ್ಟಿಚಿಂಗಿಗೆ ನೋಡಿ. 1 2 3 4 5 6 7 8 9 10 ಆ್ಯಂಡ್ ಇದು ಒಂದು 11 ಬ್ಲೌಸ್ ಪೀಸ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ ಸ್ಟಿಚಿಂಗ್ ಮಾಡಿ ಕೊಡಿ ಅಂತ ಹೇಳಿಬಿಟ್ಟು. ಇವರು ನಾವು ಬ್ಯಾಂಗ್ಳೂರಲ್ಲಿರುವಾಗ ನಮ್ಮ ಪರ್ಮನೆಂಟ್ ಕಸ್ಟಮರ್ ಆಗಿದ್ದರು ಆ್ಯಂಡ್ ಫುಲ್ ಹ್ಯಾಪಿ ಕಸ್ಟಮರ್ ಆಗಿದ್ದರು ಇವರು. ನಮಗೆ ಯಾವಾಗಲೂ ನಮ್ಮ ಹತ್ರ ಬ್ಲೌಸ್ ಸ್ಟಿಚ್ ಮಾಡಿಸೋರು. ನಾವು ಬ್ಯಾಂಗ್ಳೂರಿಂದ ಬಂದಮೇಲೆ ಅವ್ರಿಗೆ ಎಲ್ಲೂ ಕೂಡ ಬ್ಲೌಸ್ ಸ್ಟಿಚಿಂಗು ಕಂಫರ್ಟಬಲ್ ಆಗ್ತಿಲ್ಲ ಅಂತೆ. ಹಾಗಾಗಿ ಅವ್ರು ನಮಗೆ ಕಾಲ್ ಮಾಡಿದರು, ನಾನು ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ, ನನಗೆ ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳಿಬಿಟ್ಟು. ಓಕೆ ಮೇಡಮ್ ಅಂತ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಅವರು ಬ್ಲೌಸ್ ಪೀಸ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಸ್ಟಿಚ್ ಮಾಡಿ ನಾವು ರಿಪೀಟ್ ಕೊರಿಯರಲ್ಲೇ ಕಳಿಸ್ಕೊಡ್ತೀವಿ. ಸೊ ನಮ್ಮ ವರ್ಕು ಕರೆಕ್ಟಾಗಿತ್ತು ಅಂದರೆ ಕಸ್ಟಮರು ಎಲ್ಲೇ ಇದ್ರೂ ನಮ್ಮನ್ನೇ ಹುಡ್ಕೊಂಡು ಬರ್ತಾರೆ ಅನ್ನೋದು ನಮಗೆ ನಂಬಿಕೆ. ಏನು ಹೇಳಿದ್ದಾರೆ ಆರ್ಡ್ರು? ಸ್ಲೀವ್ಸು ಇದು ಇತ್ತು ಅನಿಸುತ್ತೆ, ಲೂಸು ಏನಾಗದೆ ಒಂದೆರಡು ಶಾಂಪಲ್ ಒಂದೆರಡು ರೆಡಿ ಮಾಡಿ ಕಳಿಸಿದ್ವಿ. ಎಲ್ಲ ಫೋನ್ ಕೊಟ್ಟಾರಲ್ಲ. ಸೊ ನಾವು ಮಾಡೋ ಕೆಲಸ ಪರ್ಫೆಕ್ಟ್ ಇತ್ತು ಅಂದರೆ ಕಸ್ಟಮರು ನಮಗೆ ಎಲ್ಲೇ ಇದ್ರೂ ಹುಡುಕೊಂಡು ಕಾಲ್ ಮಾಡ್ತಾರೆ ಅಥವಾ ಈ ರೀತಿ ಪಾರ್ಸಲ್ಗಳನ್ನ ಕಳಿಸ್ಕೊಡ್ತಾರೆ. ಸೊ ದೇವರು ನಾವೆಲ್ಲೇ ಇದ್ದರೂ ಕೈ ಹಿಡಿತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ನಮಗೆ ಇದೇ ತರಹನೇ ಇನ್ನೂ ಬರ್ತಾ ಇರುತ್ತೆ ಕಾಲ್ಸ್ ಎಲ್ಲ. ಮೇಡಮ್ ಪ್ಲೀಸ್ ಬನ್ನಿ, ಬಂದು ಆರ್ಡರ್ ತೊಗೊಂಡೋಗಿ ಅಂತ ಎಲ್ಲ ಕಾಲ್ ಮಾಡ್ತಾನೆ ಇರ್ತಾರೆ. ನಮಗೆ ಇಲ್ಲಿ ವರ್ಕು ಕಡಿಮೆ ಇರುವಾಗ ನಾವು ಹೋಗಿ ತೊಗೊಂಡು ಬರ್ತಾಯಿದ್ವಿ ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ ಹೋಗೋದಕ್ಕಾಗ್ತಾಯಿಲ್ಲ, ಯಾಕಂದರೆ ಇಲ್ಲೇ ಕೆಲಸ ಜಾಸ್ತಿ ಇರುತ್ತೆ. ಸೊ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಮಗೆ ಆಗ್ತಾಯಿಲ್ಲ. ಇನ್ನೂ ಒಂದು 3-4 ಜನ ಕಾಲ್ ಮಾಡಿದ್ದಾರೆ, ಮೇಡಮ್ ಹೆವಿ ಇದೆ, ಪಾರ್ಸಲ್ ಮಾಡೋಕ್ಕಾಗಲ್ಲ, ನೀವೇ ಬಂದುಬಿಟ್ಟು ತೊಗೊಂಡೋಗಿ ಅಂತ ಎಲ್ಲ ಹೇಳ್ಬಿಟ್ಟು ಕಾಲ್ ಮಾಡ್ತಾಯಿದ್ದಾರೆ. ಬಟ್ ನಮಗೆ ಹೋಗೋಕ್ಕಾಗಲಿಲ್ಲ. ಸೊ ನೋಡೋಣ, ಮೇಲೆ ಹೋಗಿ ತೊಗೊಂಬರೋಣ ಅಂತ ಐಡಿಯಾ ಇದೆ. ಸೊ ಇವ್ರದ್ದು ಸ್ವಲ್ಪನೇ ಇತ್ತಲ್ಲ, ಹಾಗಾಗಿ ನಾನು ಪಾರ್ಸಲ್ ಕಳಿಸ್ಕೊಡಿ ಅಂತ ಕೇಳಿದ್ದೆ. ಸೊ ಪಾರ್ಸಲ್ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೋಡೋಣ, ನೆಕ್ಸ್ಟ್ ವೀಕಲ್ಲಾದ್ರೂ ಇದನ್ನು ರೆಡಿ ಮಾಡಿಕೊಂಡು ಆನಂತರ ಹೋಗಿ ಇನ್ನೊಂದಷ್ಟು ಜನದ್ದು ತೊಗೊಂಬರೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ನೋಡೋಣ, ಆದಷ್ಟು ಬೇಗ ಹೋಗಿ ಬರ್ತೀವಿ. ಯಾಕಂದರೆ ಅವರು ಅಷ್ಟು ಪ್ರೀತಿ ವಿಶ್ವಾಸ ಇಟ್ಟು ನಮ್ಮನ್ನು ಕರೀತಾರೆ, ಬನ್ನಿ ಅಂತ ಹೇಳ್ತಾರೆ ಅಂತ ಅನ್ನುವಾಗ ನಾವು ಅದನ್ನು ವಿಶ್ವಾಸ ಉಳಿಸ್ಕೊಬೇಕು. ಅದರಿಂದ ಅಮೌಂಟು ನಾವು ಎಷ್ಟು ಮಾಡ್ತೀವಿ ಅನ್ನೋದಕ್ಕಿಂತ ಅವರು ಅಷ್ಟು ಪ್ರೀತಿ. ಈಗ ಬೆಂಗಳೂರು ಅಂತಂದರೆ ಅಲ್ಲಿ ಎಷ್ಟೊಂದು ಜನ ಟೈಲರ್ಸ್ ಇರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ನಮಗೆ ಕಾಲ್ ಮಾಡಿ ಕರೀತಾರೆ ಅಂತಂದಾಗ ಅದು ಒಂದು ಪ್ರೀತಿನೇ ಅಂತಲೇ ಹೇಳಬೇಕು. ಸೊ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಸೊ ನೋಡೋಣ, ಆದಷ್ಟು ಬೇಗ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದಷ್ಟು ಬಿಲ್ ಬುಕ್ಗಳು ಕೂಡ ಖಾಲಿಯಾಗಿತ್ತು, ಅದನ್ನು ಹೊಸದಾಗಿ ಮಾಡಿಸಿದ್ವಿ. ಅದಕ್ಕೆ ಸೀರಿಯಲ್ ಪ್ರಕಾರ ನಂಬರ್ಗಳನ್ನ ಹಾಕಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಂಬರ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಸೊ ಅವ್ರದ್ದು ಬ್ಲೌಸಸ್ ರೆಡಿಯಾಗಿದೆ. ಬ್ಯಾಂಗ್ಳೂರಿಂದ ಕಸ್ಟಮರು ಕಳಿಸ್ಕೊಟ್ಟಿದ್ರಲ್ವ ಬ್ಲೌಸ್ಗಳದೆಲ್ಲ ರೆಡಿಯಾಗಿದೆ. ಸೊ ಇದನ್ನು ಪಾರ್ಸಲ್ ಮಾಡ್ತಾಯಿದ್ದೀವಿ ಇವತ್ತು. ತುಂಬ ಲೇಟ್ ಆಯಿತು, ಆದರೂ ಅವರು ಪರವಾಗಿಲ್ಲ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದರು. ಹಾಗಾಗಿ ಎಲ್ಲ ಬ್ಲೌಸ್ಗಳು ಕೂಡ ರೆಡಿಯಾಗಿದೆ. ಮಾಡಿ ಪ್ಯಾಕ್ ಮಾಡಿ ಅದನ್ನು ಮೇಲ್ಗಡೆ ಒಂದು ಸ್ಟಿಕ್ ಮಾಡಿದ್ರಾಯ್ತು ಬಿಡಿ. ಅದು ಫ್ರಮ್ಮು ಟು ಅಡ್ರೆಸ್ ಚೇಂಜ್ ಮಾಡಿದ್ರಾಯ್ತು. ಅದರಲ್ಲಿ ಹಿಡಿಯಲ್ಲ ರೀ, ಟ್ರೈ ಮಾಡಿನೂ ವೇಸ್ಟು, ಹಿಡಿಯಲ್ಲ ಅದರಲ್ಲಿ. ಪೀಸ್ ಹಾಕೋಕ್ಕೂ ಸ್ಟಿಚ್ ಆದಮೇಲೆ ಹಾಕೋಕ್ಕೂ ವ್ಯತ್ಯಾಸ ಇಲ್ವಾ? ನಮ್ಮನೆಯವರು ಇದರಲ್ಲೇ ಅವರು 11 ಪೀಸ್ನ ಕಳಿಸಿದ್ರು ಅಂತ ಅಂದ್ಬಿಟ್ಟು ಅದರಲ್ಲೇ ಪ್ಯಾಕ್ ಮಾಡ್ತಿದ್ದಾರೆ.
ನೋಡೋಣ ಅದಕ್ಕೆ ಹಾಕ್ತಾರ ಅಂತ ಹೇಳ್ಬಿಟ್ಟು. ಅವು ಪೀಸ್ ಇರುವಾಗ ಲೈನಿಂಗ್ ಹಾಕಿರಲ್ಲ, ಈಗ ಲೈನಿಂಗ್ ಹಾಕಿದ್ವಿ, ಅದು ಹೆಂಗೆ ಹಿಡಿದ್ಬಿಡುತ್ತೆ. ಹಾಕ್ಯಪ್ಪ ಆಯಿತು, ನೋಡೇ ಬಿಡೋಣ. ಚಾಲೆಂಜ್ ಮೇಲೆ ಹಾಕ್ತಿದ್ದಾರೆ ನಮ್ಮ ಮನೆಯವರು. ಅದರಲ್ಲೇ ಇಡಿಸ್ತಾರಂತೆ. ಇನ್ನು 4 ಬ್ಲೌಸ್ ಇದೆ. ಹಾಂ ಅದು ದೊಡ್ಡದಾಗಲ್ಲ, ಹರಿದೋಗುತ್ತೆ ಮೇಲೆ. ಹಂಗೆ ಪ್ರೆಸ್ ಮಾಡಿ ಹಾಕೇ ಬಿಟ್ರು. ಇನ್ನೊಂದಾ ಅಳತೆ ಬ್ಲೌಸು ಇಲ್ಲ, ಇದ್ರ ಮೇಲ್ಗಡೆನೇ ಹಾಕ್ಬಿಟ್ಟು ಕವರ್ ಮಾಡುವಾಗ ಸ್ವಲ್ಪ ಪ್ಲಾಸ್ಟರಿಂಗ್ ಇದು ಮಾಡಿ ಅಷ್ಟು. ಪೀಸ್ಗಳು ಅದರಲ್ಲೇ ಇರಲಿ ಬಿಡಿ, ಅವ್ರನ್ನ ಸ್ಟಿಚ್ ಓಪನ್ ಮಾಡಿ ಅಂತ ಹೇಳ್ಬಿಟ್ರಾಯ್ತು, ಅವ್ರಿಗೆ ಗೊತ್ತಾಗಬೇಕಲ್ಲ ಇಷ್ಟೊಂದು. ಹಾಕಿ ಅದೊಂದು ಪ್ರೆಸ್ ಮಾಡಿ ಹಾಗೆ. ಒಂದು ಸ್ಟಿಕ್ ಮಾಡಿಬಿಡಿ, ಇಲ್ಲಾಂದರೆ ಬ್ರೌನ್ ಟೈಪಲ್ಲಿ ಫಸ್ಟ್ ಹಿಂಗೊಂದು ಸ್ಟಿಕ್ ಮಾಡಿಬಿಡಿ, ಬ್ರೌನ್ ಟೈಪಲ್ಲಿ, ಹಂಗಾರೆ ಇದ್ದೇಳಲ್ಲ ಮೇಲೆ. ಹಾಂ, ಅಂತೂ ಇಂತೂ ಅದೇ ಬಾಕ್ಸಿಗೆ ಹಾಕಿದ್ದಾರೆ. 2 ಬ್ಲೌಸ್ ಕಡಿಮೆ ಆಗಿತ್ತು ಇದರಲ್ಲಿ. ಫಸ್ಟ್ ಸ್ಯಾಂಪಲಿಗೆ 2 ಬ್ಲೌಸ್ ಸ್ಟಿಚ್ ಮಾಡಿ ಕಳಿಸ್ಕೊಟ್ಟಿದ್ವಿ, ಅವರು ಕರೆಕ್ಟಾಗಿದೆ ಅಂತ ಹೇಳಿದ್ಮೇಲೆ ಇದು ಉಳಿದಿದ್ದನ್ನೆಲ್ಲ ರೆಡಿ ಮಾಡಿರೋದು. ದೊಡ್ಡದಾಗೆ ತಗೊಳ್ಳಿ, ಆ ಕಡೆಯಿಂದ ಈ ಕಡೆಗೆ ಹಾಕಿ, ಈ ಕಡೆಯಿಂದ ಹಿಡ್ಕೊಂಡಿದ್ದೀನಲ್ಲ, ಫುಲ್ ಅಗಲವಾಗಿ ತಗೊಳ್ಳಿ. ನೀವು ತೆಗ್ದಿದ್ದು ರಾಂಗ್ ಸೈಡೇನು ಹಾಕಿ. ಇನ್ನೊಂದು ಬಟ್ಟೆ ಮೇಲೆ ಏನಾದರೂ ಸ್ಟಿಕ್ ಆಗುತ್ತೆ. ಹಾಂ, ಅಡ್ರೆಸ್ಸು ಇದೆ ಇದರಲ್ಲಿ ಬರ್ಕೊಂಡಿದ್ವಲ್ಲ ಅವತ್ತು. ಒಂದು ಫೋಟೋ ತಗೊಳ್ಳ ಇರಿ, ಒಂದು ಫೋಟೋ ತಗೊಳ್ಳಿ. ಇದು ಫ್ರಮ್ ಇರೋದು 2 ಅಡ್ರೆಸ್ ಆಗಬೇಕೀಗ. ಹಾಕಿ. ಫಸ್ಟ್ ಇದನ್ನು ಕವರ್. ಈ ಕಡೆಯಿಂದ ಒಂದು ಹಾಕಿ, ಇಲ್ಲಿ ಓಪನ್ ಇದೆ. ಹಾಂ, ಹಿಂಗೆ ಇಲ್ಲೆಯಿಂದನೇ ಹಿಂಗೆ ಹಾಕಿ, ಅದು ಕವರ್ ಆಗಂಗೆ. ಇಲ್ಲಿಂದ ಈ ಕಡೆಯಿಂದ ಈ ಕಡೆಗೆ ಒಂದು, ಈ ಕಡೆಯಿಂದ ಅವರು ಶೀಟ್ ಅವತ್ತು ಅವರೇ ಕೊಟ್ರ ಪಾರ್ಸಲ್ ಮಾಡುವಾಗ. ಒಂದು ತಗೊಬಂದಾರ. ಹಂಗಾರೆ ಇಲ್ಲೇ ಕುಮಾರ್ ಸರ್ ಹತ್ರ ಇಸ್ಕೊಬಿಡಿ. 2 ಅಡ್ರೆಸ್ಸು ಇದು ಫ್ರಮ್ ಅಡ್ರೆಸ್ ಆಗಬೇಕಲ್ವಾ. ಇದನ್ನ ಫ್ರಮ್ ಮಾಡ್ಬಿಡಿ, ಇಲ್ಲಾಂದ್ರೆ 2 ಇರೋದ ಇದು ಹೊಡೆದಾಕ್ಬಿಟ್ಟು ಫ್ರಮ್ ಮಾಡ್ಬಿಡೋದು. ಈ ಕಡೆಗೆ ಮಾತ್ರ ಅವ್ರದ್ದು ಅಡ್ರೆಸ್ ಬರೆಯೋದು ಬಿಡಿ. ಇದನ್ನು ತೆಗಿಬೇಕೇನೋ, ಇದು ಅವ್ರು ಕಳಿಸಿದ್ದು ತಾನೆ. ಇಲ್ಲಿ 2 ಇರೋದನ್ನು ಹೊಡೆದಾಕ್ಬಿಟ್ಟು ಫ್ರಮ್ ಮಾಡ್ಬಿಡಿ. ಇದನ್ನ ಆ ಕಡೆ ಅವ್ರದ್ದು ಹೊಸ ಅಡ್ರೆಸ್ ಬರೆದ್ಬಿಡೋದು. ಪಾರ್ಸಲ್ ರೆಡಿ. ಅದೇನೋ ಹೇಳಿ ಇವಾಗ ತಲೆ ಬೇಕಂತೆ, ತಲೆ ಇದನ್ನು ಪ್ಯಾಕ್ ಮಾಡೋಕ್ಕೆ. ಇದರಲ್ಲಿ ಸಾಕಾಗಲ್ಲ, ಹಾಕೋಕ್ಕಾಗಲ್ಲ ಅಂತ ಹೇಳಿದೆ. ಇಡಿಸಿದ್ದಾರೆ, ತಲೆ ಬೇಕಂತೆ ಅದನ್ನು ಇಡ್ಸೋಕ್ಕೆ. ಸೊ ಹಂಗೂ ಹಿಂಗೂ ಮಾಡಿ ನಮ್ಮ ಮನೆಯವರು ಇದರಲ್ಲೇ ಫುಲ್ಲು 9 ಬ್ಲೌಸ್ಗಳನ್ನ ಇಡಿಸಿದ್ದಾರೆ. ಸೊ ಇದನ್ನು ಇವಾಗ ನಾವು ಅಡ್ರೆಸ್ ಒಂದು ಚೇಂಜ್ ಮಾಡಬೇಕು. 2 ಅಡ್ರೆಸ್ ಇರೋದನ್ನು ಫ್ರಮ್ ಅಡ್ರೆಸ್ ಹಾಕಿ ಇದನ್ನು ಪಾರ್ಸಲ್ ಕಳಿಸ್ಕೊಡ್ಬೇಕು. ಸೊ ಅವರಿಗೆ ನಾವು ಶ್ಯಾಂಪಲ್ ಕಳಿಸ್ಕೊಟ್ಟಿದ್ದ ಬ್ಲೌಸು ಕರೆಕ್ಟಾಗಿತ್ತು ಅಂತ ಹೇಳಿದರು. ಸೊ ಫಸ್ಟ್ 2 ಬ್ಲೌಸ್ನ ಸ್ಟಿಚ್ ಮಾಡಿ ಪಾರ್ಸಲ್ ಮಾಡಿದ್ವಿ. ಸೊ ಅವ್ರಿಗೆ ತುಂಬ ಖುಷಿಯಾಗಿ ಇನ್ನು ಉಳಿದವನ್ನೆಲ್ಲದನ್ನು ಕೂಡ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದರು. ಸೊ ಇವಾಗ ಕಳಿಸ್ಕೊಡ್ಲಿಕ್ಕೆ ಹೋಗ್ತಾಯಿದ್ವಿ ಕೊರಿಯರ್ ಆಫೀಸಿಗೆ. ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್.
ಅಂದರೆ ನಾವು ಮಾಡೋ ಕೆಲಸನ ನಾವು ಶ್ರದ್ಧೆ ಇಟ್ಟು ಮಾಡಿದ್ರೆ ದೇವರು ನಮಗೆ ಅಂತ ಕೆಲಸನ ಕಳಿಸ್ಕೊಡ್ತಾನೆ, ಕೆಲಸ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿತ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ನ ಮಾಡಿ ಆ್ಯಂಡ್ ನನ್ನ ವ್ಲಾಗ್ ಹೇಗೆ ಬರ್ತಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.